ಏಸಪ್ಪ ನಿಮ್ಗೋಸ್ಕರ ಹುಟ್ಟಿದ್ದಾರೆ ಅಯ್ಯ. ಬನ್ನಿ ಬನ್ನಿ. ತಗೊಳ್ಳಿ ತಾತ. ಥ್ಯಾಂಕ್ಸ್ ತಾತ. ಕ್ರಿಸ್ಮಸ್ ಉಡುಗೊರೆ ಆಗಿ ಅದನ್ನ ನೀನ್ ಹಿಡ್ಕೋ ಅಪ್ಪ. ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂದ್ರೆ ಏಸಪ್ಪನ ಹುಟ್ಟಿದ ದಿನ. ತುಂಬಾ ಜನ ಹಾಗೆ ಅನ್ಕೊಂಡಿದಾರಮ್ಮ. ಆದ್ರೆ ಕ್ರಿಸ್ಮಸ್ ಅಂದ್ರೆ ಕೊಡುವಂತದ್ದು. ಕ್ರಿಸ್ಮಸ್ ಅಂದ್ರೆ ನಾವು ಸಂತೋಷವಾಗ್ತಾನೆ ಇರ್ಬೇಕು. ಯಾಕೆ ಕೆಲವ್ರು ಮಾತ್ರ ಬೇಸರವಾಗಿರ್ತಾರೆ? ಆವಾಗ ನಮ್ಮ ಸಂತೋಷ ಯಾವ್ದ್ರಲ್ಲಿದೆ? ಯೇಸು ಕ್ರಿಸ್ತನು ನಮಗಾಗಿ ಈ ಭೂಲೋಕಕ್ಕೆ ಬಂದನು ಎಂಬುದರಲ್ಲೇ ನಿಮ್ಮ ಸಂತೋಷ ಇರಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾಲಿ ಟೈಮ್ ಪ್ರೋಗ್ರಾಮ್. ಎಲ್ಲರೂ ಹೇಗಿದ್ದೀರಾ? ನಾನು ಇಲ್ಲಿ ನಿಂತಿದ್ದೀನಿ ಅಂತ ನೋಡ್ತಿದ್ದೀರಾ? ಇನ್ನು ಸ್ವಲ್ಪ ದಿನದಲ್ಲಿ ಕ್ರಿಸ್ಮಸ್ ಬರ್ತಿದೆಯಲ್ಲ, ಅದರಿಂದ ನನ್ನ ಫ್ರೆಂಡ್ ವಿನೀತಾಗೆ ಡ್ರೆಸ್ ತೆಗಿಯೋಕ್ಕೆ ಬಂದಿದ್ದೀನಿ. ಹಲೋ ಫ್ಲೂಟೋ, ಏನು ವಾಟ್ ಇಸ್ ಸರ್ಪ್ರೈಸ್ ಹೇಳ್ದಿರಾನೆ ಬಂದ್ಬಿಟ್ಟಿದ್ಯಾ? ಫ್ರೆಂಡ್ಸ್, ಇದೆ ಫ್ಲೂಟೋ. ಹಲೋ, ಹಾಯ್ ಹಾಯ್ ಮಕ್ಕಳೇ, ಹಾಯ್. ಸರಿ ಒಲಿವಿಯಾ, ಇವತ್ತು ನಿನ್ ಫ್ರೆಂಡ್ಸ್ಗೆ ಬಟ್ಟೆ ತಗೊಳ್ತೀಯಲ್ಲ, ಬಟ್ಟೆ ತೊಗೊಳಕ್ ನಾನು ನಿನ್ ಜೊತೆಗೆ ಬರ್ಲಾ? ಹಾಯ್, ಜಾಲಿ ಫ್ರೆಂಡ್ಸ್. ಫ್ಲೂಟೋನು ನನ್ನ ಜೊತೆ ಬಂದು ಡ್ರೆಸ್ ತೆಗಿತಾರೆ. ನಾನು ಫ್ಲೂಟೋ ಹೋಗಿ ಡ್ರೆಸ್ ತೆಗಿತೀವಿ. ಫ್ಲೂಟೋ, ನನಗೆ ಯಾವ ಡ್ರೆಸ್ ತಗೋಬೇಕಂತಾನೆ ಗೊತ್ತಿಲ್ಲ, ಎಲ್ಲಾನು ಸೂಪರ್ ಆಗಿದೆ. ಒಲಿವಿಯಾ, ಫಸ್ಟ್ ಒಂದು ಡ್ರೆಸ್ನ ತಗೋ. ಓಕೆ ಫ್ಲೂಟೋ. ಹೌದು ಫ್ಲೂಟೋ, ನೀನು ಏನಕ್ಕೆ ಬಂದೆ ಅಂತ ಹೇಳಲೇ ಇಲ್ಲ. ಅದಾ, ಇವತ್ತು ತುಂಬಾ ಮಕ್ಕಳು ಕ್ರಿಸ್ಮಸ್ ಅಂದ್ರೆ ಏನು ಅಂತಾನೆ ತಿಳ್ಕೊಂಡಿಲ್ಲ. ಅದನ್ನ ವಿವರಿಸಿ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಹಾಗಾಗಿ ಕ್ರಿಸ್ಮಸ್ ಅಂದ್ರೆ ಏನಂತ ಅವ್ರಿಗೆ ವಿವರವಾಗಿ ಹೇಳಿ ಗಿಫ್ಟ್ ಎಲ್ಲ ಕೊಡ್ತೀನಿ. ಫ್ಲೂಟೋ, ಇದ್ರ ಬಗ್ಗೆ ನೀನು ಏನು ಹೇಳ್ಬೇಕಾಗಿಲ್ಲ. ಮುಂದೆ ನಾವು ನೋಡೋ ಶಾರ್ಟ್ ಫಿಲ್ಮ್ ಅಲ್ಲಿ ಕ್ರಿಸ್ಮಸ್ ಅಂದ್ರೆ ಏನು ಅದ್ರ ಬಗ್ಗೆನೇ ನೋಡ್ತೀವಿ. ಓ ಹೌದಾ? ಆಗ ವೆರಿ ಗುಡ್. ಓಕೆ, ನಾನು ಒಲಿವಿಯಾ ಹೋಗಿ ಡ್ರೆಸ್ ತಗೊಂಡ್ ಬರೋದ್ರೊಳಗಡೆ ನೀವು ಶಾರ್ಟ್ ಫಿಲ್ಮ್ ನೋಡ್ಕೊಂಡ್ ಬರ್ತೀರಾ? ಓ, ಟು ಶಾರ್ಟ್ ಫಿಲ್ಮ್. ಅಮ್ಮ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಮ್ಮ. ಸರಿ ಅಮ್ಮ. ಜೆನ್ಸಿ, ಯಾಕೆ ನನ್ನ ಸೈಕಲ್ ತಗೋತಾ ಇದೀಯಾ? ಅಣ್ಣ, ನನ್ನ ಸೈಕಲ್ ಪಂಚರ್ ಅಣ್ಣ. ಪಂಚರ್ ಅಂದ್ರೆ ಹಾಕಿಸ್ಬಿಟ್ಟು ತಗೊಂಡೋಗು. ಅಣ್ಣ, ಇವಾಗ ಪಂಚರ್ ಹಾಕ್ಸಕ್ ಟೈಮ್ ಇಲ್ಲ ಅಣ್ಣ, ಪ್ಲೀಸ್ ಅಣ್ಣ. ಹಂಗೆಲ್ಲ ಕೊಡಕ್ಕಾಗಲ್ಲ, ಹೋಗು. ನೀನೀಗ ಎಲ್ಲೂ ಹೋಗ್ತಾ ಇಲ್ವಲ್ಲೋ, ಸುಮ್ನೆ ತಾನೇ ನಿಂತಿದೆ, ತಗೊಂಡೋಗ್ಲಿ ಬಿಡು. ಸುಮ್ಮನೆ ನಿಂತಿದ್ರೆ ಕೊಟ್ಬಿಡ್ಬೇಕಾ? ಮರ್ಯಾದೆಯಿಂದ ಕೈ ತೆಗಿಯ. ಮಗ, ಒಂದ್ ದಿನಕ್ಕೆ ಸೈಕಲ್ ಕೊಟ್ರೆ ಏನಾಗ್ಬಿಡ್ತದೆ? ಒಂದ್ ನಿಮಿಷ ಕೂಡ ನಾನು ಕೊಡೋದಿಲ್ಲ. ಜೆನ್ಸಿ, ನನ್ನ ಮೊಮ್ಮಗಳು ಸೈಕಲ್ ಸುಮ್ಮನೆ ಇದೆ, ತಗೊಂಡೋಗಮ್ಮ. ಸರಿ ತಾತ. ರೂಬಿ, ಹೇಳಿ ಅಯ್ಯ. ಇದನ್ನ ನಿಮ್ಮ ಯಜಮಾನ್ರು ಕೊಟ್ಬಿಟ್ಟು ಒಂದ್ 10 ಶರ್ಟ್ ತಗೋಬರ ಕೇಳಮ್ಮ. ಕ್ರಿಸ್ಮಸ್ಗ ಅಯ್ಯ? ಹೌದಮ್ಮ, ಕ್ರಿಸ್ಮಸ್ಗೆ 10 ಜನಕ್ಕೆ ಬಟ್ಟೆ ತಗೊಡೋದು ನನ್ಗೆ ಅಭ್ಯಾಸ. ಇವಾಗ ನಂಗೆ ಅಂಗಡಿಗೆಲ್ಲ ಹೋಗಕ್ ಆಗಲ್ಲಮ್ಮ. ಸರಿ ಅಯ್ಯ, ತಗೋಬರಕ್ ಹೇಳ್ತೀನಿ. ಸರಿಯಮ್ಮ. ಜೆನ್ಸಿ, ಇದು ತಗೊಂಡೋಗಿ ಸೊಲಮನ್ ತಾತಂಗ್ ಕೊಟ್ಬಿಟ್ಟು ಬಾ. ಮಳೆ ಬರೋ ತರ ಇದೆ, ತಗೋ ಛತ್ರಿ ತಗೊಂಡೋಗು. ಜೆನ್ಸಿ, ಯಾಕೆ ನನ್ನ ಛತ್ರಿ ತಗೊಂಡೋಗ್ತಿದ್ಯಾ? ನನ್ನ ಛತ್ರಿ ಅರ್ಧೋಗಿದೆ ಅಣ್ಣ. ಹೌದು, ನಿನ್ ಛತ್ರಿ ಅರ್ಧೋಗುತ್ತೆ, ಸೈಕಲ್ ಪಂಚರ್ ಆಗುತ್ತೆ. ಯಾವಾಗ ನೋಡಿದ್ರೆ ನನ್ನ ವಸ್ತುಗಳೇ ಬೇಕು. ಹೋಗು, ಬೇರೆ ತಗೊಂಡೋಗು. ಬೇರೆ ಛತ್ರಿನ ಅಪ್ಪ ತಗೊಂಡೋಗಿದ್ದಾರೆ ಅಣ್ಣ. ಹಂಗಾರೆ ನೆನ್ಕೊಂಡೋಗು. ಯಾವಾಗ ನೋಡಿದ್ರೆ ಅದ್ ಕೊಡು ಇದ್ ಕೊಡು ಅಂತೀಯ. ಹೋಗ. ಏನೋ, ಏನ್ ಕೇಳಿದ್ರು ಕೊಡಲ್ಲ ಅಂತ ಹೇಳ್ತೀಯ? ಅವಳ ವಸ್ತುಗಳನ್ನ ಅವಳು ಭದ್ರವಾಗಿ ಇಟ್ಕೋಬೇಕು. ಅವಳಿಗೋಸ್ಕರ ಎಲ್ಲ ವಸ್ತುಗಳನ್ನ ನಾನೇ ಕೊಡಕ್ಕಾಗತ್ತಾ? ಹಾಗಾದ್ರೆ ಕೊಡಲ್ವಾ? ಕೊಡಲ್ಲ. ಏನಪ್ಪ ಕೊಡೋದಿಲ್ಲ? ನಿಮಗೆ ಅಂತ ತಗೊಬಂದಿದ್ ಬಟ್ಟೆಗಳನ್ನ ಕೊಟ್ಬಾ ಅಂತ ಹೇಳ್ದೆ. ಸರಿ, ಮಳೆ ಬರೋ ತರ ಇದೆ, ಛತ್ರಿ ಕೊಡು ಅಂದ್ರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ. ಸರಿಮಾ, ಬಟ್ಟೆ ತಾತನ್ ಕೊಟ್ಬಿಡು. ತುಂಬಾ ಥ್ಯಾಂಕ್ಸ್ ಅಮ್ಮ. ತಾತ, ನಿಮ್ ಪೆನ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ಇದನ್ನ ನಮ್ಮಪ್ಪ ಪ್ರೀತಿಯ ಉಡುಗೊರೆ ಹಾಕಿ ಕೊಟ್ಟಿದ್ದಮ್ಮ. ಇವಾಗ್ಲವರ್ಗು ನಾನು ಇದ್ರಲ್ಲೇ ಬರಿತಾ ಇದ್ದೀನಿ. ಹಾಗಿದ್ರೆ ನೀವ್ ಯಾರಿಗೂ ಕೊಡಲ್ಲ ಅಲ್ವಾ? ಸರಿ ಅಮ್ಮ, ಬರ್ತೀನಿ. ಸರಿ ಅಯ್ಯ, ಬಾ. ನಿಂತ್ಕೊಳ್ಳೋ, ಕಷ್ಟಪಡ್ತಿರೋರು ಹಳೆ ಬಟ್ಟೆ ಇದ್ರೆ ಕೇಳ್ತಿದ್ದಾರೆ. ನಿನ್ ಹಳೆ ಬಟ್ಟೆ ಎಲ್ಲ ಸ್ವಲ್ಪ ತೆಕ್ಕೊಡು. ನನಗೆ ಇವಾಗ ತಗೊಡಕ್ಕಾಗಲ್ಲ. ಬಾಗ್ಲಲ್ಲಿ ನಿಂತಿದ್ದಾರೆ ಕಣೋ. ಅದಕ್ಕೆ ಅಂತ ತಕ್ಷಣ ತೆಕ್ಕೊಡ್ಬಿಡಕ್ಕಾಗುತ್ತಾ? ನಾಳೆ ನಂಗೆ ಎಕ್ಸಾಮ್ ಇದೆ, ಅದಕ್ಕೆ ನಾನು ಓದ್ಕೋಬೇಕು.
ಪೆನ್ನೇ ಮರ್ತು ಬಂದ್ಬಿಟ್ನಲ್ಲ, ಇವಾಗ ಎಕ್ಸಾಮ್ ಹೆಂಗ್ ಬರೆಯೋದು? ಏನನ್ನ ಹುಡುಕ್ತಾ ಇದೀಯಾ? ನನ್ನ ಪೆನ್ನ ಮನೇಲೆ ಬಿಟ್ಟು ಬಂದೆ ಜಾನ್ಸಿ, ಸ್ವಲ್ಪ ನೀನ್ ಪೆನ್ ಇದ್ರೆ ಕೊಡ್ತೀಯಾ? ಇಲ್ಲ ಅಣ್ಣ, ನನ್ನ ಹತ್ರನೂ ಬೇರೆ ಪೆನ್ ಇಲ್ಲ. ಅಯ್ಯೋ, ಇನ್ನೇನು ಎಕ್ಸಾಮ್ ಬೆಲ್ ಬೇರೆ ಹೊಡಿತಾರೆ, ನಾನು ಹೇಗೆ ಎಕ್ಸಾಮ್ ಬರೆಯೋದು? ಅಣ್ಣ ಬೇಗ ಹೋಗಿ ಯಾರ ಹತ್ರನಾದ್ರು ಪೆನ್ ಇಸ್ಕೊಂಡು ಬಾ ಅಣ್ಣ. ಅಂಕಲ್ ಒಂದ್ ನಿಮಿಷ. ಸರಿಯಪ್ಪ. ತಾತ, ಏನಪ್ಪ ಇವತ್ತು ನೀ ಎಕ್ಸಾಮ್ ತಾನೆ, ಎಲ್ಲಿಗೆ ಓಡ್ತಾ ಇದೀಯಾ? ಪೆನ್ ತಗೊಂಬರ್ದ್ ಮರ್ತ್ಬಿಟ್ಟೆ ತಾತ, ತಗೊಳಕ್ ಹೋಗ್ತಾ ಇದ್ದೀನಿ. ಏನಪ್ಪ ನೀನು? ತಗೋ, ಹೋಗಿ ಎಕ್ಸಾಮ್ ಬರೆಯೋಗ. ಸರಿ ತಾತ. ಏಸಪ್ಪ ನಿಮ್ಗೋಸ್ಕರ ಹುಟ್ಟಿದ್ದಾರೆ ಅಯ್ಯ. ಬನ್ನಿ ಬನ್ನಿ. ತಗೊಳ್ಳಿ ತಾತ. ಥ್ಯಾಂಕ್ಸ್ ತಾತ. ಕ್ರಿಸ್ಮಸ್ ಉಡುಗೊರೆ ಆಗಿ ಅದನ್ನ ನೀನ್ ಹಿಡ್ಕೋಪ್ಪ. ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂದ್ರೆ ಏಸಪ್ಪನ ಹುಟ್ಟಿದ ದಿನ. ತುಂಬಾ ಜನ ಹಾಗೆ ಅನ್ಕೊಂಡಿದಾರಮ್ಮ, ಆದ್ರೆ ಕ್ರಿಸ್ಮಸ್ ಅಂದ್ರೆ ಕೊಡುವಂತದ್ದು. ಕೊಡುವಂತದ್ದ? ಅರ್ಥ ಆಗ್ಲಿಲ್ಲ ತಾತ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು ಅಂತ ವಾಕ್ಯ ಹೇಳುತ್ತೆ. ಹಾಗಂದ್ರೆ ದೇವರು ನಮ್ಮ ಮೇಲಿಟ್ಟ ಪ್ರೀತಿ ನಿಮಿತ್ತ ತನ್ನ ಮಗನಾದ ಏಸಪ್ಪನನ್ನ ನಮಗೆ ಕೊಟ್ರು. ಏಸಪ್ಪ ಹುಟ್ಟಿ ನಮ್ಗೋಸ್ಕರ ಜೀವ ಕೊಟ್ಟು ನಮ್ಗೆ ಪಾಪಗಳಿಂದ ಬಿಡುಗಡೆ ಕೊಟ್ರು. ಹಾಗಾಗಿ ಕ್ರಿಸ್ಮಸ್ ಅಂದ್ರೆ ಕೊಡೋದು ಅಂತ ಹೇಳ್ಬಹುದು. ನಾವು ಕೂಡ ಆ ಪ್ರೀತಿನ ತೋರ್ಪಡಿಸೋದಕ್ಕೆ ಏನಾದ್ರೂ ಕೊಡ್ಬೇಕಲ್ವಾ? ಹಾಗಾಗಿನೇ ನನ್ನಿಂದ ಆಗೋದನ್ನ ಮತ್ತೊಬ್ರಿಗೆ ಕೊಡ್ತಿದ್ದೀನಿ. ಕೇಳಿದ್ಯಾ? ತಾತ ನಿನ್ಗೆ ಪೆನ್ ಕೊಟ್ಟಿಲ್ಲ ಅಂದಿದ್ರೆ ನೀ ಹೇಗೆ ಎಕ್ಸಾಮ್ ಬರೀತಿದ್ದೆ? ತಾತನಲ್ಲಿರುವಂತಹ ಕೊಡುವಂತ ಗುಣನೇ ನಿನ್ನ ಎಕ್ಸಾಮ್ ಬರೆಯೋ ತರ ಮಾಡಿದ್ದು. ಆದ್ರೆ ನೀನು ಯಾರಿಗೂ ಏನು ಕೂಡ ನಿನ್ನ ಹಳೆ ಬಟ್ಟೆನೂ ಕೂಡ ಕೊಡಲ್ಲ ಅಂತೀಯ. ಒಬ್ಬನು ತನ್ನ ಸ್ನೇಹಿತನಿಗಾಗಿ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾರಲ್ಲೂ ಇಲ್ಲ ಅಂತ ಹೇಳಿದ ಏಸಪ್ಪ ನಮಗಾಗಿ ಜೀವವನ್ನ ಕೊಟ್ರು. ನಮಗಾಗಿ ಜೀವ ಕೊಟ್ಟ ಏಸಪ್ಪನಿಗಾಗಿ ನೀ ಏನನ್ಕೊಡ್ತೀಯ? ನೀನು ಏಸಪ್ಪನ ಪ್ರೀತಿಸಿದ್ರೆ ಮೊದಲನೇದಾಗಿ ನಿನ್ನ ಹೃದಯವನ್ನ ಏಸಪ್ಪನಿಗೆ ಕೊಡು. ಅದ್ರ ನಂತರ ನಿನ್ನ ಬಲವನ್ನ, ಹಣಕಾಸನ್ನ, ವಿದ್ಯೆಯನ್ನ, ಸಾಮರ್ಥ್ಯಗಳನ್ನ ಮತ್ತೊಬ್ಬರಿಗೆ ಕೊಡು. ಕೊಡುವವರಾಗಿ ಬಾಳುವಾಗ್ಲೇ ಏಸಪ್ಪನ ಮಕ್ಕಳು ಎಂದು ಹೇಳ್ಕೊಳ್ಳುವುದಕ್ಕೆ ಒಂದು ಅರ್ಥ ಇದೆ. ಕ್ರಿಸ್ಮಸ್ ಅಂದ್ರೆ ಏನಂತ ನಾನು ತಿಳ್ಕೊಂಡೆ ಅಮ್ಮ. ಇನ್ಮೇಲೆ ನಾನು ಮತ್ತೊಬ್ಬರಿಗೆ ನನ್ನನ್ನ ಕೊಡೋನಾಗ ಬದಲಾಯಿಸ್ಕೊತೀನಮ್ಮ. ತುಂಬಾ ಸಂತೋಷ ಅಪ್ಪ. ಹ್ಯಾಪಿ ಕ್ರಿಸ್ಮಸ್ ತಾತ. ಹ್ಯಾಪಿ ಕ್ರಿಸ್ಮಸ್. ಓಕೆ ಫ್ರೆಂಡ್ಸ್, ಶಾರ್ಟ್ ಫಿಲಮ್ ನೋಡಿದ್ರಾ? ಸೂಪರ್ ಆಗಿತ್ತಾ? ಹೌದು, ಸೂಪರ್ ಆಗಿತ್ತು ಶಾರ್ಟ್ ಫಿಲಮ್. ಇವಾಗ ನಮ್ಮ ಮಕ್ಕಳೆಲ್ಲ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಫ್ಲೂಟು, ನಮ್ಮ ಶಾಪಿಂಗ್ ಎಲ್ಲ ಮುಗೀತು, ಈಗ ಬಿಲ್ಲಿಂಗ್ಗೆ ಹೋಗಿದೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಆಶ್ಲಿ ಅಕ್ಕ ಮೆಸೇಜ್ ಕೇಳ್ಕೊಂಬರೋದಾ? ಫ್ರೆಂಡ್ಸ್, ನಿಮ್ಮ ಬೈಬಲ್, ನೋಟ್ಬುಕ್ ಎಲ್ಲಾನು ತಗೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಏನ್ ಫ್ಲೂಟು? ಅದನ್ನ ನಾನು ಹೇಳ್ತೀನಿ. ಸರಿ ಹೇಳು. ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ಡಿಸೆಂಬರ್ ತಿಂಗಳು ಬಂದಾಯ್ತು. ಈ ಡಿಸೆಂಬರ್ ತಿಂಗಳಲ್ಲಿ ಈ ಜಾಲಿ ಟೈಮಲ್ಲಿ ನಿಮ್ಮನ್ನು ಸಂಧಿಸೋದ್ರಲ್ಲಿ ನನಗೆ ಬಹಳ ಸಂತೋಷ. ಡಿಸೆಂಬರ್ ತಿಂಗಳು ಬಂದ್ರೇನೆ ಎಲ್ಲರೂ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇರ್ತೀರಾ. ಮನೆಯೆಲ್ಲ ಡೆಕೋರೇಟ್ ಮಾಡಿ ಆಯ್ತಾ? ಡ್ರೆಸ್ ತಗೊಂಡಿರ್ತೀರಾ. ಕ್ರಿಸ್ಮಸ್ ಟ್ರೀ ಎಲ್ಲ ಮನೇಲಿ ಹಿಟ್ ಆಯ್ತು. ಚೆನ್ನಾಗಿ ಡ್ರೆಸ್ಸಸ್ ಎಲ್ಲ ತೆಗೆದುಕೊಂಡಿರ್ತೀರಾ. ಚೆನ್ನಾಗಿ ತಿನ್ಬೇಕು, ಏನ್ ತಿನ್ಬೇಕು, ಅದ್ ಮಾಡೋಣ ಇದ್ ಮಾಡೋಣ ಅಂತೆಲ್ಲ ಡಿಸ್ಕಷನ್ ಆಗಿರುತ್ತೆ. ಹ್ಯಾಪಿಯಾಗಿದ್ದೀರಾ? ಎಕ್ಸೈಟೆಡ್ ಆಗಿದ್ದೀರಾ? ಸರಿ, ಇದ್ರ ಬಗ್ಗೆ ಮಾತಾಡೋದಕ್ಕೂ ಮೊದಲು ಒಂದು ಕೇಳ್ತೀನಿ, ಬೈಬಲ್ ತಂದ್ಬಿಟ್ರಾ? ಬೈಬಲ್ ತಂದಿಲ್ಲ ಅಂದ್ರೆ ಹೋಗಿ ಬೈಬಲ್ ತಗೊಬನ್ನಿ. ನಾವೊಂದು ವಾಕ್ಯನ ಓದಲಿದ್ದೇವೆ, ಅದಕ್ಕೆ ಬೈಬಲ್ ಬಹಳ ಮುಖ್ಯ. ಹೋಗಿ ಬೈಬಲ್ ತಗೊಬನ್ನಿ. ನಾವೀಗ ನೋಡೋಣ. ಈ ಕ್ರಿಸ್ಮಸ್ಗೆ ಎಲ್ಲರೂ ಎಕ್ಸೈಟೆಡ್ ಆಗಿ ರೆಡಿ ಆಗ್ತಾ ಇದ್ದೀರಾ? ಸ್ವಲ್ಪ ಮಕ್ಕಳೆಲ್ಲ ತುಂಬ ಫೀಲ್ ಆಗ್ತಾ ಇದ್ದೀರಾ. ಎಕ್ಸಾಮ್ ನಡೀತಿದೆ, ಅದ್ರ ಬಗ್ಗೆ ಯೋಚನೆಯಲ್ಲಿದ್ದೀರಾ. ಸ್ವಲ್ಪ ಮಕ್ಕಳಿಗೆ ಎಕ್ಸಾಮ್ ನೆನೆಸ್ಕೊಂಡು ಭಯ ಆಗ್ತಿದೆ. ಇನ್ನೂ ಸ್ವಲ್ಪ ಮಕ್ಕಳಿಗೆ ಎಲ್ಲರ ಥರ ನಾನು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಬೇಸರವಾಗಿದೆಯಾ? ನಾನು ನಿಮಗೆ ಒಂದು ವಾಕ್ಯ ಹೇಳ್ತೀನಿ.
ಅದಕ್ಕೂ ಮೊದಲು ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನ್ ಗೊತ್ತಾ, ನೀವು ಯಾವುದಕ್ಕಾಗಿ ಕ್ರಿಸ್ಮಸ್ನ ನೆನೆಸಿ ಸಂತೋಷವಾಗಿದ್ದೀರಾ? ಯಾಕೆ ಕ್ರಿಸ್ಮಸ್ ಅಂದಿದ್ ಕೂಡಲೇ ಹ್ಯಾಪಿ ಆಗುತ್ತೆ? ನಾನು ಚಿಕ್ಕ ಹುಡುಗಿ ಆಗಿರುವಾಗ ಕ್ರಿಸ್ಮಸ್ ಅಂದ್ರೆ ತುಂಬಾ ಸಂತೋಷ. ಯಾಕೆ ಗೊತ್ತಾ, ಕ್ರಿಸ್ಮಸ್ ಬರುವಾಗ ನಾನು ಊರಿಗೆ ಹೋಗ್ತಿದ್ದೆ, ನನ್ನ ಕಸಿನ್ಸ್ನೆಲ್ಲ ಮೀಟ್ ಮಾಡ್ತಿದ್ದೆ. ಅದೇ ತರ ನಾನು ತುಂಬಾ ಚಿಕ್ಕ ಮಕ್ಕಳನ್ನೆಲ್ಲ ಕೇಳಿದೆ, ಕ್ರಿಸ್ಮಸ್ ಅಂದ್ರೆ ನೀವು ಯಾಕೆ ತುಂಬಾ ಸಂತೋಷವಾಗಿದ್ದೀರಾ? ಯಾಕೆ ಸಂತೋಷ ಅಂದ್ರೆ ಹೊಸ ಡ್ರೆಸ್ ಸಿಗುತ್ತೆ, ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ ಬೆಳಗ್ಗೆನೇ ಈ ಡ್ರೆಸ್ ಹಾಕೊಂಡು ನಾವು ಚರ್ಚ್ಗೆ ಹೋಗುತ್ತೇವೆ ಅಂತ ತುಂಬಾ ಸಂತೋಷ ಆಗುತ್ತಲ್ಲ. ಆಮೇಲೆ ಚೆನ್ನಾಗಿ ಊಟ ಮಾಡ್ತೀವಿ, ಮನೆಯೆಲ್ಲ ಡೆಕೋರೇಟ್ ಮಾಡ್ತೀವಿ, ಚೆನ್ನಾಗಿ ಸ್ವೀಟ್ ತಿಂತೀವಿ. ನಂತರ ಕ್ಯಾರಲ್ಸ್ಗೆ ಬರ್ತಾರೆ ಮನೆಗೆ ಕ್ರಿಸ್ಮಸ್ ಸ್ಯಾಂಟಾ ಬರ್ತಾರೆ, ತುಂಬಾ ಗಿಫ್ಟ್ಸ್ ಎಲ್ಲ ಸಿಗುತ್ತೆ. ಅದಕ್ಕೆ ತಾನೇ ತುಂಬಾ ಇಷ್ಟಪಡ್ತೀರಾ? ಅನೇಕ ಮಕ್ಕಳು ಅದು ಇಲ್ಲ ಅಂತ ತುಂಬಾ ಬೇಸರ ಮಾಡ್ಕೋತಾರೆ, ಗೊತ್ತಾ ನಿಮಗೆ? ಆಗ ನೀವು ಕ್ರಿಸ್ಮಸ್ ಅಂದ್ರೆ ಸಂತೋಷ ಪಡ್ತೀರಿ, ಇನ್ನು ಕೆಲವರು ಕ್ರಿಸ್ಮಸ್ ಅಂದ್ರೆ ಬೇಸರ ಆಗ್ತಾರೆ. ಎಲ್ಲರ ತರ ನಾನು ಡ್ರೆಸ್ ಮಾಡ್ಕೊಳಕ್ಕಾಗಲ್ಲ, ಎಲ್ಲರ ತರ ನನಗೆ ಗಿಫ್ಟ್ ಸಿಕ್ಕಿಲ್ಲ ಅಂತ ಕೆಲವರು ದುಃಖ ಪಡ್ತಾರೆ. ಕ್ರಿಸ್ಮಸ್ ಅಂದ್ರೆ ನಾವು ಸಂತೋಷವಾಗ್ತಾನೆ ಇರಬೇಕು. ಯಾಕೆ ಕೆಲವ್ರು ಮಾತ್ರ ಬೇಸರವಾಗಿರ್ತಾರೆ? ಆವಾಗ ನಮ್ಮ ಸಂತೋಷ ಯಾವ್ದ್ರಲ್ಲಿದೆ? ನಾನು ನಿಮ್ಗೊಂದು ವಾಕ್ಯ ಹೇಳ. ಅದು ಎಲ್ಲಿದೆ ಅಂದ್ರೆ ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ವಾಕ್ಯ ಬಹಳ ಮುಖ್ಯವಾದದ್ದು, ತುಂಬಾ ಇಂಪಾರ್ಟೆಂಟ್ ಆದದ್ದು. ಆದ್ರಿಂದ ಮತ್ತೊಂದ್ಸಲ ಓದೋಣವಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ವಾಕ್ಯನ ಮತ್ತೆ ಮತ್ತೆ ಓದಿ ನೀವು ಕಂಠಪಾಠ ಮಾಡ್ಕೊಳ್ಳಿ, ಯಾಕಂದ್ರೆ ಈ ವಾಕ್ಯ ಬಹಳ ಮುಖ್ಯವಾದದ್ದು, ಗೊತ್ತಾ? ಕ್ರಿಸ್ಮಸ್ಗೆ ಇದು ಬಹಳ ಮುಖ್ಯ, ಸರಿನಾ? ಯಾವುದನ್ನು ಕುರಿತು ನಾವು ಸಂತೋಷ ಪಡ್ತೀವಿ? ನಮ್ಮ ಸಂತೋಷ ಕ್ರಿಸ್ಮಸ್ ಅಂದ್ರೆ ಅದು ಯಾವುದರಲ್ಲೆಲ್ಲ ಇದೆ? ಸ್ಯಾಂಟಾ ಕ್ಲಾಸ್ ಮೇಲೆನಾ, ಇಲ್ಲ ಕ್ರಿಸ್ಮಸ್ ತಾತ ಮೇಲೆನಾ? ನಮಗೆ ತುಂಬಾ ಡ್ರೆಸ್ ಎಲ್ಲ ಬರುತ್ತೆ ಅದ್ರ ಮೇಲ? ಇಲ್ಲ ಕಸಿನ್ಸ್ನೆಲ್ಲ ಮೀಟ್ ಮಾಡ್ತೀವಿ, ಊರಿಗೆ ಹೋಗ್ತೀವಿ, ಅದರಿಂದ ಸಂತೋಷನಾ? ತುಂಬಾ ದೊಡ್ಡ ಲಾಂಗ್ ಲೀವ್ ಸಿಗುತ್ತಲ್ಲ, ಅದರಿಂದ ನಿಮ್ಗೆ ಸಂತೋಷನಾ? ನಿಮಗೆ ಗೊತ್ತಾ, ಫಾರಿನ್ ದೇಶದಲ್ಲೆಲ್ಲ, US ಬೆಳೆದಂಥ ದೇಶಗಳಲ್ಲೆಲ್ಲ ಇದನ್ನು ಹಾಲಿಡೇ ಸೀಸನ್ ಅಂತ ಹೇಳ್ತಾರೆ. ಕ್ರಿಸ್ಮಸ್ ಬಂದ್ರೆ ಇದನ್ನ ಹಾಲಿಡೇ ಸೀಸನ್ ಅಂತ ಹೇಳ್ತಾರೆ. ಇದು ದೊಡ್ಡ ಲಾಂಗ್ ಲೀವ್ ಇರುತ್ತಲ್ಲ, ಅದರಿಂದ ಅನೇಕರಿಗೆ ಅಲ್ಲಿ ಸ್ಯಾಂಟಾ ಕ್ಲಾಸೇ ಕ್ರಿಸ್ಮಸ್ನ ಹೀರೋ. ಇದನ್ನ ನೋಡುವಾಗಲೇ ನಾನು ಒಂದು ವಿಷಯ ನಿಮಗೆ ಹೇಳ್ತೀನಿ. ಈ ವಾಕ್ಯದಲ್ಲೂ ನಾವು ಓದಿದ್ರೆ ನಮ್ಮ ಸಂತೋಷ ಯಾವ್ದ್ರಲ್ಲಿ ಇರಬೇಕು ಗೊತ್ತಾ? ಯೇಸು ಕ್ರಿಸ್ತನು ನಮಗಾಗಿ ಈ ಭೂಲೋಕಕ್ಕೆ ಬಂದನು, ಅದೇ ನಮ್ಮ ಒಂದೇ ಒಂದು ಸಂತೋಷವಾಗಿರಬೇಕು. ಅನೇಕರಿಗೆ ಡ್ರೆಸ್ ಇರೋದಿಲ್ಲ, ಈ ರೀತಿ ನೀವು ಡ್ರೆಸ್ ಮೇಲೋ ಇಲ್ಲ ಚೆನ್ನಾಗಿ ಊಟ ಸಿಗುತ್ತೆ ಹಾಗಂತ ನೀವು ಸಂತೋಷ ಪಟ್ರೆ ಅದು ನಿಜವಾದ ಕ್ರಿಸ್ಮಸ್ಸೇ ಅಲ್ಲ. ನಿಮ್ಮ ಸಂತೋಷ ಯಾವುದರಲ್ಲಿ ಇರಬೇಕೆಂದರೆ ಯೇಸು ಕ್ರಿಸ್ತನು ನಮಗಾಗಿ ಈ ಭೂಲೋಕಕ್ಕೆ ಬಂದನು ಎಂಬುದರಲ್ಲೇ ನಿಮ್ಮ ಸಂತೋಷ ಇರಬೇಕು. ಯಾಕೆ ಯೇಸು ಕ್ರಿಸ್ತನು ಭೂಮಿಗೆ ಬಂದನು ಎಂಬ ಸಂತೋಷ ನಮಗಿರಬೇಕು? ನಿಮಗೆ ಯಾಕೆ ಸಂತೋಷ ಇರಬೇಕೆಂದು ಯೋಚಿಸುತ್ತಾ ಇದ್ದೀರಾ? ಯೋಚಿಸಬೇಕು, ಏಕೆಂದರೆ ಯೇಸು ನಮಗೆ ಈ ವರ್ಷದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅನೇಕ ಕಾರ್ಯಗಳನ್ನು ಕುರಿತು ನಾವು ಯೋಚಿಸಿದ್ದೇವೆ, ಅದನ್ನೇ ನಾವೀಗ ಅಪ್ಲೈ ಮಾಡಲಿದ್ದೇವೆ. ನೀವು ಮನೆಯಲ್ಲಿ ಕೂತುಕೊಂಡಿದ್ದೀರಿ, ಚೆನ್ನಾಗಿ ಫ್ಯಾನ್ ಎಲ್ಲ ಹಾಕಿಕೊಂಡು ಹಾಯಾಗಿ ಕೂತಿದ್ದೀರಿ, ದಿಢೀರೆಂದು ಕರೆಂಟ್ ಹೋಗುತ್ತೆ. ಆಗ ನೀವೇನ್ ಯೋಚಿಸುತ್ತೀರಿ? ಅಯ್ಯೋ ಯಾಕೆ ಈ ಕರೆಂಟ್ ಹೋಯಿತು, ಎಷ್ಟು ಚೆನ್ನಾಗಿತ್ತು, ಈಗ ಶೆಕೆ ಆಗುತ್ತಿದೆ ಅಂದುಕೊಳ್ಳುತ್ತೀರಲ್ಲ. ನಿಮಗೆ 5 ನಿಮಿಷ ಕರೆಂಟ್ ಹೋದರೆ ಶೆಕೆ ಆಗುತ್ತೆ, ಬೇಸರವಾಗುತ್ತೀರಲ್ಲ. ಆದರೆ ಯೇಸು ಕ್ರಿಸ್ತನು ನಿಮಗಾಗಿ ಪರಲೋಕದಲ್ಲಿ ತುಂಬಾ ಕಂಫರ್ಟ್ ಆಗಿದ್ರು. ಅನೇಕ ದೂತರ ಮಧ್ಯದಲ್ಲಿ ಆತನೇ ರಾಜನಾಗಿ ಇದ್ದನು. ಆದರೆ ಅದನ್ನೆಲ್ಲ ಬಿಟ್ಟು ಯೇಸು ನಿಮಗಾಗಿ ನಮಗಾಗಿ ಈ ಭೂಲೋಕಕ್ಕೆ ಬಂದರು. ಅದೇ ಕ್ರಿಸ್ಮಸ್. ಆ ಕಾರ್ಯಕ್ಕಾಗಿಯೇ ನಾವು ತುಂಬಾ ಸಂತೋಷವಾಗಿರಬೇಕು. ಎಷ್ಟು ಕಂಫರ್ಟ್ ಆಗಿ ಏಸಪ್ಪ ಪರಲೋಕದಲ್ಲಿ ಇದ್ದಿರ್ತಾರೆ ಗೊತ್ತಾ? ಆತನಿಗೆ ಸೇವೆ ಮಾಡಲು ಅನೇಕ ದೇವದೂತರುಗಳು ಇರುತ್ತಿದ್ದರಂತೆ. ಏಸಪ್ಪಗೆ ಹೆಲ್ಪ್ ಮಾಡಲು ತುಂಬಾ ದೇವದೂತರುಗಳು ಇದ್ದರು. ಆದರೆ ಅದನ್ನೆಲ್ಲ ಬಿಟ್ಟು ಏಸಪ್ಪ ಈ ಭೂಮಿಗೆ ಬಂದರು. ಈ ಭೂಮಿಗೆ ಬಂದಾಗಲೂ ಆತನಿಗೆ ದೊಡ್ಡ ಸ್ಥಳ ಎಲ್ಲ ಇರಲಿಲ್ಲ. ಆತನು ಹುಟ್ಟಲು, ಆತನು ಜನಿಸಲು ದನದ ಕೊಟ್ಟಿಗೆಯಲ್ಲಿ ಜಾಗ ಸಿಕ್ಕಿತು. ಅಷ್ಟು ದೊಡ್ಡ ದೇವರು ತನ್ನನ್ನು ತಗ್ಗಿಸಿಕೊಂಡು ಈ ಭೂಮಿಗೆ ಬಂದರು. ಈ ಕಾರಣಕ್ಕಾಗಿಯೇ ನಾವು ತುಂಬಾ ಸಂತೋಷ ಪಡಬೇಕು. ಏಸು ಯಾಕೆ ಗೊತ್ತಾ ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದರು? ಏಸಪ್ಪ ಈ ಭೂಮಿಗೆ ಬಂದದ್ದರಿಂದಲೇ ನಮಗೆ ಪಾಪದಿಂದ ಕ್ಷಮಾಪಣೆ ಸಿಗ್ತಿದೆ. ಈ ಕ್ರಿಸ್ಮಸ್ ಸೀಸನ್ ನಲ್ಲಿ, ಈ ಡಿಸೆಂಬರ್ ತಿಂಗಳಿನಲ್ಲಿ ಈ ವಾಕ್ಯನ ನೀವು ಮತ್ತೆ ಮತ್ತೆ ಧ್ಯಾನ ಮಾಡಿರಿ. ಏಸಪ್ಪ ಯಾವುದಕ್ಕಾಗಿ ಭೂಲೋಕಕ್ಕೆ ಬಂದರು ಅನ್ನೋದನ್ನ ಯೋಚನೆ ಮಾಡಿ. ಯಾಕಂದರೆ ಈ ವಾಕ್ಯನ ನಾವು ಪೂರ್ತಿಯಾಗಿ ನೋಡಿದ್ವಲ್ಲ, ವಂದನೆ ಹೇಳಬೇಕು, ಯೋಚಿಸಿ ನೋಡಬೇಕು. ನೀವು ಸ್ವಲ್ಪ ಯೋಚಿಸಿ ನೋಡಿ, ಏಸಪ್ಪ ನಿಮಗೆ ವಂದನೆ, ನನಗಾಗಿ ಭೂಮಿಗೆ ಬಂದಿದ್ದೀರಲ್ಲ. ಏಸುವೆ, ನಾನು ಸಂತೋಷವಾಗಿದ್ದೇನೆ, ಅದಕ್ಕಾಗಿ ವಂದನೆ. ನನ್ನ ಪಾಪವನ್ನು ಕ್ಷಮಿಸಲು ಈ ಲೋಕಕ್ಕೆ ಬಂದಿದ್ದೀರಲ್ಲ. ಏಸುವೆ, ಅದಕ್ಕಾಗಿ ವಂದನೆ ಅಪ್ಪ. ಆ ರೀತಿ ಏಸಪ್ಪನ ನೋಡಿ ನೀವು ಥ್ಯಾಂಕ್ಸ್ ಹೇಳ್ತಾ ಇರಿ. ಏಸಪ್ಪಗೆ ತುಂಬಾ ಪ್ರಿಯವಾಗಿರುತ್ತೆ. ಅಂಡ್ ಇದೇ ನಿಜವಾದ ಕ್ರಿಸ್ಮಸ್. ಇದಕ್ಕಾಗಿ ನೀವು ಸಂತೋಷ ಪಡಬೇಕು, ಡ್ರೆಸ್ಸಿಗಾಗಿ ಅಲ್ಲ, ಒಳ್ಳೆ ಊಟ ಸಿಗುತ್ತೆ ಅಂತಲ್ಲ,
ನಮಗೆ ತುಂಬ ಗಿಫ್ಟ್ ಸಿಗುತ್ತೆ ಅಂತ ಕ್ರಿಸ್ಮಸ್ನ ಕುರಿತು ನಾವು ಸಂತೋಷ ಪಡಬಾರದು. ಏಸಪ್ಪ ಈ ಭೂಮಿಗೆ ತನ್ನನ್ನ ತಗ್ಗಿಸಿಕೊಂಡು ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಈ ಭೂಮಿಗೆ ಬಂದರು. ನೀನು ನಾನು ಹ್ಯಾಪಿಯಾಗಿರಬೇಕೆಂಬುದಕ್ಕಾಗಿಯೇ, ನೀನು ನಾನು ಹ್ಯಾಪಿಯಾಗಿ ಸಂತೋಷವಾಗಿ ಇರಬೇಕೆಂಬುದಕ್ಕಾಗಿಯೇ. ಈ ವಯಸ್ಸಿನಲ್ಲಿ ಅನೇಕರು ಭಯದಿಂದ, ಚಿಂತೆಯಿಂದ ಅನೇಕ ಚಿಕ್ಕ ಮಕ್ಕಳಿದ್ದಾರೆ. ಅದೇ ರೀತಿ ನೀವು ಈ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೋ ಒಂದು ದುಃಖದಲ್ಲಿ, ವೇದನೆಯಲ್ಲಿ ಈ ಡಿಸೆಂಬರ್ ತಿಂಗಳನ್ನು ಸ್ಟಾರ್ಟ್ ಮಾಡಿರಬಹುದು. ಇಂದು ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಏಸಪ್ಪ, ನೀವು ಈ ಲೋಕಕ್ಕೆ ನೀವು ಜನಿಸಿ ಬಂದಿದ್ದನ್ನು ನಾವು ಆಚರಿಸುತ್ತೇವೆ. ಈ ಡಿಸೆಂಬರ್ ಪೂರ್ತಿಯಾಗಿ ನಾವು ನಿಮ್ಮ ಹಬ್ಬವನ್ನು ಆಚರಿಸುತ್ತೇವೆ. ನೀವು ಈ ಭೂಮಿಗೆ ಬಂದಿದ್ದೀರಿ ನನ್ನ ಸಮಾಧಾನಕ್ಕಾಗಿಯೇ, ನನ್ನ ಭಯವನ್ನು ಬದಲಾಯಿಸಲು, ನನ್ನ ಚಿಂತೆಯನ್ನು ಬದಲಾಯಿಸಲು ಈ ಲೋಕಕ್ಕೆ ಬಂದಿದ್ದೀರಿ. ನನ್ನ ಚಿಂತೆಯನ್ನೆಲ್ಲ ಬದಲಾಯಿಸಿ ಎಂದು ಕೇಳಿ ಏಸಪ್ಪನಿಗೆ ವಂದನೆ ಹೇಳಿ ನಾವು ಪ್ರಾರ್ಥಿಸೋಣವಾ? ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿರಿ, ಏಸಪ್ಪನ ಬಳಿ ಹೇಳಿರಿ, ಏಸಪ್ಪ ನನಗಾಗಿ ನೀವು ಈ ಲೋಕಕ್ಕೆ ಬಂದಿದ್ದೀರಿ, ನಮಗಾಗಿ ನೀವು ಈ ಲೋಕಕ್ಕೆ ಬಂದಿದ್ದೀರಿ, ಪಾಪವನ್ನು ಬದಲಾಯಿಸಲು ನೀವು ಈ ಲೋಕಕ್ಕೆ ಬಂದಿದ್ದೀರಿ. ಏಸಪ್ಪ ತುಂಬಾ ಥ್ಯಾಂಕ್ ಯು ಅಪ್ಪ, ನನಗಾಗಿ ಈ ಲೋಕಕ್ಕೆ ನೀವು ಬಂದಿದ್ದಕ್ಕಾಗಿ ವಂದನೆ. ನನ್ನ ಪಾಪವನ್ನು ಬದಲಾಯಿಸಲು ನಿಮ್ಮ ಕಂಫರ್ಟನ್ನೆಲ್ಲ ಬಿಟ್ಟು ಪರಲೋಕದಿಂದ ಭೂಮಿಗೆ ಬಂದಿದ್ದೀರಿ, ಅದಕ್ಕಾಗಿ ವಂದನೆ. ಎಲ್ಲರೂ ಹೇಳಿರಿ, ನಿಮಗೆ ಯಾರಿಗೆಲ್ಲ ಭಯ ಇದೆಯೋ ಏಸಪ್ಪನ ಬಳಿ ಹೇಳಿರಿ, ನನ್ನ ಭಯವನ್ನು ಬದಲಾಯಿಸಿ. ನನಗಾಗಿ ತಾನೇ ನೀವು ಈ ಲೋಕಕ್ಕೆ ಬಂದಿದ್ದೀರಿ, ನನಗೆ ಇರುವಂತಹ ಚಿಂತೆಯನ್ನು ಬದಲಾಯಿಸಿರಿ, ನನಗಿರುವಂತ ಡಿಪ್ರೆಷನ್, ಕಳವಳವನ್ನು ನೀಗಿಸಿರಿ. ಈ ಡಿಸೆಂಬರ್ ತಿಂಗಳಿನಲ್ಲಿ ಅನೇಕ ಚಿಂತೆಯಿಂದ ಇದ್ದೇನೆ, ಕುಟುಂಬದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆಗಳೊಂದಿಗೆ ಬಂದಿದ್ದೇನೆ, ನನಗೆ ಓದಲು ಆಗುತ್ತಿಲ್ಲ, ಓದಲು ಸಮಸ್ಯೆ. ಆ ರೀತಿ ಹೇಳಿ ನೀವು ಪ್ರಾರ್ಥಿಸಿರಿ. ಸಮಸ್ಯೆಯನ್ನೆಲ್ಲ ನಿಮ್ಮ ಮುಂದೆ ಒಪ್ಪಿಸಿಕೊಡುತ್ತಿದ್ದೇನೆ. ಯಾರೆಲ್ಲ ಚಿಂತೆಯಲ್ಲಿದ್ದೀರೋ ನಿಮ್ಮ ಚಿಂತೆಯನ್ನೆಲ್ಲ ಏಸಪ್ಪನಿಗೆ ಹೇಳಿರಿ. ಯಾವ ಸಮಸ್ಯೆಯಿಂದ ಚಿಂತೆಯಲ್ಲಿ ಇದ್ದೀರೋ ನೀವು ಏಸಪ್ಪನಿಗೆ ಹೇಳಿರಿ. ಖಂಡಿತ ಏಸಪ್ಪ ಎಲ್ಲವನ್ನು ಬದಲಾಯಿಸುತ್ತಾರೆ. ಅದಕ್ಕಾಗಿಯೇ ಏಸಪ್ಪ ನಮಗಾಗಿ ಹುಟ್ಟಿ ಬಂದರು, ಅದಕ್ಕಾಗಿ ಏಸಪ್ಪ ಈ ಭೂಲೋಕಕ್ಕೆ ಬಂದರು, ಅದಕ್ಕಾಗಿಯೇ ನಾವು ಕ್ರಿಸ್ಮಸ್ ಆಚರಿಸುತ್ತಿದ್ದೇವೆ. ಎಲ್ಲರೂ ಹೇಳಿರಿ, ಏಸಪ್ಪ ನೀವು ನನಗಾಗಿ ಬಂದಿದ್ದೀರಿ, ನನ್ನ ಭಯವನ್ನು ಬದಲಾಯಿಸಿರಿ. ಏಸಪ್ಪ ಪ್ರಾರ್ಥಿಸುತ್ತಿರುವಂತ 11 ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವಪ್ಪ. ಅಪ್ಪ, ಈ ಮಕ್ಕಳು ಅನೇಕ ಸಮಸ್ಯೆಗಳಲ್ಲಿ ಇದ್ದಾರೆ, ಭಯದಲ್ಲಿ ಇದ್ದಾರೆ, ವೇದನೆಯಲ್ಲಿದ್ದಾರೆ, ಯಾವ ಸಮಸ್ಯೆಯಲ್ಲಿ ಇದ್ದಾರೆ ಎಂದು ನಮಗೆ ತಿಳಿಯದಪ್ಪ. ಆದರೆ ನಿಮಗೆ ಗೊತ್ತಪ್ಪ, ಪ್ರಾರ್ಥಿಸುವ ಒಬ್ಬೊಬ್ಬರನ್ನು ನೀವು ಮುಟ್ಟಿರಿ, ಅವರ ಭಯವನ್ನು ನೀಗಿಸಿರಿ, ಅವರ ಚಿಂತೆಗಳನ್ನು ನೀಗಿಸಿರಿ, ಅವರಿಗೆ ಇರುವ ಎಲ್ಲ ಸಮಸ್ಯೆಯನ್ನು ನೀಗಿಸಿರಿ. ನಿಜವಾದ ಕ್ರಿಸ್ಮಸ್ ಸಂತೋಷ ಅವರಿಗೆ ಸಿಕ್ಕಲಿ, ನಿಜವಾದ ಕ್ರಿಸ್ತನ ಸಂತೋಷ ಅವರಿಗೆ ಸಿಕ್ಕಲಿ. ನೀವು ಅವರ ಹೃದಯದಲ್ಲಿ ಹುಟ್ಟಿದ್ದಕ್ಕಾಗಿ ವಂದನೆ ಅಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ವಂದನೆ. ನೀವು ನಮಗಾಗಿ ಹುಟ್ಟಿ ಬಂದಿದ್ದಕ್ಕಾಗಿ ವಂದನೆ. ನಮ್ಮ ಚಿಂತೆಯನ್ನೆಲ್ಲ ಬದಲಾಯಿಸಿದ್ದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನಾವು ಪ್ರಾರ್ಥಿಸಿದ್ದೇವೆ. ಏಸಪ್ಪ ನಿಮ್ಮ ಚಿಂತೆ ಎಲ್ಲವನ್ನು ಬದಲಾಯಿಸಿದ್ದಾರೆ. ಓಕೆನಾ? ಸರಿ, ನೆಕ್ಸ್ಟ್ ವೀಕ್ ನಾವು ಮೀಟ್ ಆಗೋಣ. ಬಾಯ್ ಬಾಯ್. ಫ್ಲೂಟೋ, ಈ ವರ್ಷನೂ ನನ್ನ ಬೆಸ್ಟ್ ಫ್ರೆಂಡ್ ಸೋಫಿಯಾಗೆ ನನ್ನ ಕ್ರಿಸ್ಮಸ್ ಗಿಫ್ಟ್ನ ಪ್ರೆಸೆಂಟ್ ಮಾಡ್ಬಿಟ್ಟೆ. ವಾವ್, ವೆರಿ ಗುಡ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಕ್ರಿಸ್ಮಸ್ ಅಂದ್ರೆ ಏನು ಅಂತ ನಿನ್ ಕ್ರಿಯೆಗಳ ಮೂಲಕ ಯೇಸಪ್ಪನ ನಾಮವನ್ನು ನೀನ್ ಮಹಿಮೆ ಪಡಿಸ್ತೆ. ಮೇ ಗಾಡ್ ಬ್ಲೆಸ್ ಯು ಚೈಲ್ಡ್. ಓಕೆ ಮಕ್ಕಳೇ, ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಕ್ರಿಸ್ಮಸ್. ಓಕೆ ಮಕ್ಕಳೇ, ನಾನು ಹೊರಡ್ತೀನಿ. ಬಾಯ್ ಫ್ಲೂಟೋ. ಓಕೆ ಫ್ರೆಂಡ್ಸ್, ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿದ್ರಾ? ನೆಕ್ಸ್ಟ್ ವೀಕ್ ಒಂದು ಸೂಪರ್ ಆದ ಪ್ರೋಗ್ರಾಮಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್. ಜಾಲಿ ಟೈಮ್, ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.